ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಬೈಸಿಕಲ್ ಹಾಗೂ ಒಂದು ಟೂ ವೀಲರ್ ವೆಹಿಕಲ್ RHL ಕಪ್ನಲ್ಲಿ ಪಡ್ಕೊಂಡಿರ್ತಕ್ಕಂಥ ಆಟಗಾರರು ಕೂಡ ಕ್ರೀಡಾ ಸಂಘದ ಖಜಾನ್ಸಿಗಳು ತಮಗೂ ಕೂಡ ನಾವು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮ ಸಾಗುತ್ತೆ. ಇವತ್ತು ಪಂದ್ಯಾಟದ ನೇರ ಪ್ರಸಾರದ ಚಿತ್ರಣ ಶುಕ್ರವಾರದ ದಿನ ಶುಭಾರಂಭವನ್ನು ಪಡ್ಕೊಂಡಿರ್ತಕ್ಕಂಥ ಪಂದ್ಯಾಟ AS ಕಪ್ 2025. ದೇಶವನ್ನು ಕಟ್ಟಿ ಬೆಳೆಸುವ ಯುವಕರು ದುಶ್ಚಟಗಳಿಗೆ ದಾಸರಾಗಬೇಡಿ. ಪ್ರಸ್ತುತ ದಿನಗಳಲ್ಲಿ ಯುವಕರು ಕೆಡುವಂಥ ಹಲವಾರು ಮಾರ್ಗಗಳು ಹುಟ್ಟಿವೆ. ಯುವಕರು ಯಾವುದೇ ಕಾರಣಕ್ಕೂ ಕೆಟ್ಟ ದಾರಿ ಹಿಡಿಯಬಾರದು. ತಮ್ಮ ಸಮಯವನ್ನು ಒಳ್ಳೆಯ ಕೆಲಸಗಳಿಗೆ ಮೀಸಲಿಟ್ಟು ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಿರಿ ಎಂದು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ತಿಳಿಸಿದರು. ಅವರು ತಾಲೂಕಿನ ಅಂಗರೇಕನಹಳ್ಳಿ ಗ್ರಾಮದಲ್ಲಿ AS ಸ್ಪೋರ್ಟ್ಸ್ ಕ್ಲಬ್, ಶ್ರೀ ಸಾಯಿ ಕ್ರೀಡಾ ಸಂಘ, ಅಬಿ ಸ್ಪೋರ್ಟ್ಸ್ ಮತ್ತು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ನಡೆದ 3 ದಿನಗಳ AS ಕಪ್ 2025 ಕ್ರಿಕೆಟ್ ಟೂರ್ನಿಯ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಪ್ರಸ್ತುತ ದಿನಗಳಲ್ಲಿ ಮೊಬೈಲ್ ಅನಿವಾರ್ಯ, ಆದರೆ ಅತಿಯಾದ ಮೊಬೈಲ್ ಬಳಕೆ ಒಳ್ಳೆಯದಲ್ಲ. ಪೋಷಕರು ಕೂಡ ಮಕ್ಕಳ ಅತಿಯಾದ ಮೊಬೈಲ್ ಬಳಕೆಯಿಂದ ಬೇಸತ್ತು ಹೋಗಿದ್ದಾರೆ. ಹೇಗಾದರೂ ಮಕ್ಕಳು ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲೆಂದು ಅವರ ಅಭಿಪ್ರಾಯವಾಗಿದ್ದು, ಯುವಕರು ದೈಹಿಕವಾಗಿ ಸದೃಢರಾಗುವ ನಿಟ್ಟಿನಲ್ಲಿ ಮೊಬೈಲ್ ಬಳಕೆ ಸೀಮಿತಗೊಳಿಸಬೇಕು. ಮೊಬೈಲ್ ಬಳಕೆ ಮಾಹಿತಿ ಹಾಗೂ ಒಳ್ಳೆಯ ಕೆಲಸಗಳಿಗೆ ಉಪಯೋಗಿಸಿ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಇನ್ನು ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಹಜ, ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸಬೇಕು. ಎಲ್ಲವನ್ನೂ ಚಾಲೆಂಜ್ ಆಗಿ ಸ್ವೀಕರಿಸಬೇಕು. ಸೋತರೆ ದ್ವೇಷ ಕಟ್ಟಿಕೊಳ್ಳಬಾರದು. ಹಾಗೆ IPL ಪಂದ್ಯಗಳು ನಡೆಯುತ್ತಿದ್ದು ಮನುಷ್ಯನನ್ನು ಹಾಳು ಮಾಡುವ ಬೆಟ್ಟಿಂಗ್ಗಳಿಗೆ ಒಳಗಾಗದೆ ಕೇವಲ ಎಂಟರ್ಟೈನ್ಮೆಂಟ್ ಕ್ರೀಡೆಗಳು ವೀಕ್ಷಿಸಿ ಎಂದು ಯುವಕರಿಗೆ ಕಿವಿಮಾತು ಹೇಳಿದರು. ಇವಾಗ ಏನು ಹೈಸ್ಕೂಲಲ್ಲಿ ಇದ್ದಾರೆ, ಮಿಡಲ್ ಸ್ಕೂಲಲ್ಲಿ ಇದ್ದಾರೆ, ಮೊಬೈಲ್ ತಪ್ಪಿಸಿ ಎಲ್ಲಾದ್ರೂ ಸ್ಕೂಲ್ಗೆ ಹಾಕಿದ್ರೆ ಸಾಕಪ್ಪ, ಮೊಬೈಲ್ ನೋಡಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ಬಂದಿದೆ. ಮೊಬೈಲ್, ಇಂಟರ್ನೆಟ್ ಯುವಕರನ್ನ, ಮಕ್ಕಳನ್ನ ಬೇರೆ ಕಡೆ ತಗೊಂಡು ಹೋಗ್ತಾ ಇದೆ. ಮತ್ತೆ ಇಂಟರ್ನೆಟ್ ಮೊಬೈಲ್ ಇಲ್ಲದೆ ನಮ್ಮ ಜೀವನ ಇಲ್ಲ. ಇನ್ನ ಸ್ವಲ್ಪ ಹೊತ್ತು ಕೂಡ ನಾವು ಯಾರು ಇರಕ್ಕಾಗೋದಿಲ್ಲ, ವಿಲವಿಲ ಒದ್ದಾಡ್ಬಿಡ್ತೀವಿ. ಇನ್ನೇನಾದ್ರೂ 1 ವಾರ 10 ದಿವಸ ಇಲ್ಲ ಅಂತಂದ್ರೆ ಪ್ರಪಂಚ ನಿಂತೋಗುತ್ತೆ ಅನ್ನೋ ಪರಿಸ್ಥಿತಿ ಇವತ್ತು ಬಂದಿದೆ. ಯಾಕಂತಂದ್ರೆ ಪ್ರತಿಯೊಂದು ನಿಮ್ಗೆ ಆಗ್ತಿರೋದು ಮೊಬೈಲ್ ಅಲ್ಲಿ. ಮತ್ತೆ ಬರೀ ಮೊಬೈಲ್ ಇಟ್ಕೊಂಡ್ರೆ ಆಗಲ್ಲ, ಇಂಟರ್ನೆಟ್ ಬೇಕೇ ಬೇಕು. ಒಳ್ಳೆ ಕೆಲ್ಸಕ್ಕೆ ಯೂಸ್ ಆಗುತ್ತೆ, ಹಾಗಾದ್ರೆ ಅದನ್ನ ಕೆಟ್ಟ ಕೆಲ್ಸಕ್ಕೂ ಯೂಸ್ ಆಗೋ ತರ ಆಗ್ಬಿಟ್ಟಿದೆ. ಆದ್ರೆ ಒಳ್ಳೇದನ್ನ ಯಾವ್ದಕ್ಕೆ ಯೂಸ್ ಮಾಡ್ಬೇಕು, ಕೆಟ್ಟದನ್ನ ಯಾವ್ದಕ್ಕೆ ಯೂಸ್ ಮಾಡ್ಬೇಕು ನಿರ್ಧಾರ ಮಾಡುವಂತಹ ಆ ಒಂದು ಸನ್ನಿವೇಶ ನಮ್ಮ ಕೈಯಲ್ಲಿ ಮಾತ್ರ ಇದೆ. ನಿರ್ಧಾರ ಮಾಡೋಕೆ ನಾವು ಒಳ್ಳೇದಕ್ಕೆ ಮಾಡ್ಬೇಕಾ ಕೆಟ್ಟದ್ ಮಾಡ್ಬೇಕಾ ಅಂತ ನಿಮ್ಮನ್ನೆಲ್ಲ ನೋಡಿದಾಗ ಅದಕ್ಕೆ ಜ್ಞಾಪಕ ಬಂತು. ಯಾಕೆ ಅಂತಂದ್ರೆ ನಂಗೆ ಗೊತ್ತಿದೆ, ಇವತ್ತು ನೀವಿಷ್ಟು ಮಾತ್ರ ಅಲ್ಲ ಯುವಕರು ಇರೋದು, ಬೇರೆ ಬೇರೆ ಯುವಕರು ಇದ್ದಾರೆ, ಬೇರೆ ಬೇರೆ ಕಡೆ ಎಂಗೇಜ್ ಆಗಿದ್ದಾರೆ. ಅವ್ರು ಬೇರೆ ಬೇರೆ ವಿಷಯಗಳಲ್ಲಿ ಮೊಬೈಲ್ ನ ಬೇರೆ ತರನು ಯೂಸ್ ಮಾಡಿ ಬೇರೆ ಬೇರೆ ಕಡೆ ಕೂತ್ಕೊಂಡಿದ್ದಾರೆ. ಇವಾಗ ಅವ್ರ ಆರೋಗ್ಯ ಹಾಳು ಮಾಡ್ಕೊಂತಿದ್ದಾರೆ, ಸಮಾಜದ ಸ್ವಾಸ್ಥ್ಯ ಹಾಳು ಮಾಡ್ತಿದ್ದಾರೆ, ಕುಟುಂಬಗಳ ನೆಮ್ಮದಿನ ಹಾಳು ಮಾಡ್ತಾ ಇದ್ದಾರೆ ಯುವಕರು. ಖುಷಿ ಆಗುವಂತ ವಿಷಯ, ನೀವು ಇವತ್ತು ಬಂದು ಕ್ರಿಕೆಟ್ ಆಡಿ ಸಂಡೇ ಏನೇ ಇತ್ತು ಅಂತಂದ್ರು, ಹಬ್ಬ ಬೇರೆ ಇದೆ ಇವತ್ತು, ಆದ್ರೂ ಬಂದು ಎಲ್ಲ ಬಿಟ್ಟು ಕ್ರಿಕೆಟ್ ಆಡ್ತಿದ್ರೆ ನಿಜಕ್ಕೂ ಖುಷಿ ತರ ಅಂತ ವಿಷಯ. ಸಮಾಜ ಹೋಗ್ಬೇಕಾಗಿರೋದು, ಸಮಾಜ ಕಟ್ಬೇಕಾಗಿರೋದು ನಿಮ್ಮಂತ ಯುವಕರೇ. ಈ ಮುಂದಿನ ಭಾರತನ ಕಟ್ಬೇಕಾಗಿರೋದು ನೀವೇ. ಕರೆಕ್ಟ್ ದಾರಿನಲ್ಲಿ ಹೋಗ್ತಿದ್ದೀರಾ. ಅಣ್ಣ ಹೇಳ್ತಿದ್ರು ದೇಸಿ ಕ್ರಿಕೆಟ್ಗಳು ಮರ್ತು ಹೋಗ್ತಾ ಇದೆ ಅಂತ. ನಿಜ, ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಹೊಸದಾಗಿ ಬರ್ತಿರ್ತದೆ. ಗಿಲ್ಲಿ ದಾಂಡ್ ಇದ್ದಿದ್ದು, ಆಮೇಲೆ ಏನೋ ಕಬಡ್ಡಿ ಬಂತು, ಕಬಡ್ಡಿ ಇನ್ನೇನೋ ಒಂದು ಆಯ್ತು, ಈಗ ಕಬಡ್ಡಿ ಇವಾಗ ಬೇರೆದೇ ಮಟ್ಟದಲ್ಲಿ ನಡೀತು. ಯುವ ಮುಖಂಡ ಅಂಗರೇಕನಹಳ್ಳಿ ರವಿ ಮಾತನಾಡಿ, ನಿರಂತರವಾಗಿ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಬಹುದು.
ಯುವಕರು ದೇಶದ ಆಸ್ತಿ, ದೈಹಿಕವಾಗಿ ಸದೃಢರಾಗಲು ನಿರಂತರವಾಗಿ ಕ್ರೀಡೆಗಳಲ್ಲಿ ಭಾಗವಹಿಸಿ ಎಂದು ಹೇಳಿದರು. ಇನ್ನು ದೇಶೀಯ ಕ್ರೀಡೆಗಳನ್ನು ಪ್ರತಿ ಗ್ರಾಮಗಳಲ್ಲಿ ಆಯೋಜನೆ ಮಾಡುವ ಮೂಲಕ ಯುವಕರಿಗೆ ಉತ್ತಮವಾದ ವೇದಿಕೆ ಕಲ್ಪಿಸಲಾಗಿದೆ. ಈ ನಿಟ್ಟಿನಲ್ಲಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಶ್ರಮಿಸುತ್ತಿದ್ದು ಶ್ಲಾಘನೀಯ. ಸಂದೀಪ್ ರೆಡ್ಡಿಯವರು ಕ್ರೀಡೆಗಳಲ್ಲದೆ ಶೈಕ್ಷಣಿಕವಾಗಿ ಕೂಡ ಯುವಕರಿಗೆ ಸ್ಫೂರ್ತಿಯಾಗಿದ್ದು, ಅವರು ಸರ್ಕಾರಿ ಶಾಲೆಯನ್ನು ಕೂಡ ದತ್ತು ತೆಗೆದುಕೊಂಡಿದ್ದು ಅಭಿವೃದ್ಧಿಪಡಿಸಲು ಮುಂದಾಗಿದ್ದು ಅವರಿಗೆ ಎಲ್ಲ ರೀತಿಯ ಸಹಕಾರ ನೀಡಬೇಕೆಂದು ಹೇಳಿದರು. ಶ್ರೀ ಸಾಯಿ ಕ್ರೀಡಾ ಸಂಘ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಸಂಘ ಹಾಗೂ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ನ ಎಲ್ಲ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಿಕ್ಕೆ ನನಗೆ ವೈಯಕ್ತಿಕವಾಗಿ ಕೂಡ ಅತೀವ ಸಂತೋಷ ಆಗ್ತದೆ. ನಾನು ಚಾಲನೆ ಕೊಟ್ಟಿದ್ದ ದಿವಸ ಕೂಡ ಕೆಲವಾರು ಹಿತನುಡಿಗಳನ್ನ ಎಲ್ಲರಿಗೂ ಹೇಳಿದ್ದೀನಿ. ಈ ಒಂದು ಕಾರ್ಯಕ್ರಮ ಎಲ್ಲ ಗ್ರಾಮಗಳಲ್ಲಿ, ಎಲ್ಲ ಊರುಗಳಲ್ಲಿ ಈ ರೀತಿ ಮಾಡಿದಾಗ ಒಂದು ಯುವಕರು ಒಂದು ಒಳ್ಳೆ ದಾರಿಯಲ್ಲಿ ಸಾಗ್ಲಿಕ್ಕೆ ಅನುಕೂಲ ಆಗ್ತದೆ. ಏನು ಬರೀ ಕ್ರಿಕೆಟೇ ಅಲ್ಲ, ಬೇರೆ ಎಲ್ಲ ಈಗ ಅಣ್ಣ ಹೇಳ್ದಂಗೆ ಸಣ್ಣ ಪುಟ್ಟ ನಾವು ಮಕ್ಕಳಲ್ಲಿದ್ದಾಗ ಆಡ್ತಾ ಇದ್ದಂತ ಆಟಗಳು ಕೂಡ ಇವತ್ತು ಅದನ್ನು ಕ್ರೀಡೆನೆ. ಎಲ್ಲವನ್ನು ದೇಶೀಯ ಕ್ರೀಡೆಗಳನ್ನೆಲ್ಲ ಅದಕ್ಕೆ ಸಪೋರ್ಟ್ ಮಾಡೋ ಮುಖಾಂತರ ಎಲ್ಲರೂ ಕೂಡ ಅದನ್ನು ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ಅದರ ಜೊತೆಗೆ ಆರೋಗ್ಯ ನಮ್ಗೆ ಹೆಚ್ಚಾಗುತ್ತೆ, ಮಾನಸಿಕವಾಗಿ ನಾವು ಸದೃಢರಾಗ್ತೀವಿ, ದೈಹಿಕವಾಗಿ ಕೂಡ ಚೆನ್ನಾಗಿರ್ತೇವೆ. ಹಾಗೆ ಅದೇ ರೀತಿ ದಿನದಿಂದ ಪ್ರತಿ ದಿನವನ್ನು ನಾವು ಉಲ್ಲಾಸ ಭರಿತರಾಗಿರ್ತೇವೆ ಕ್ರೀಡೆಗಳಲ್ಲಿ ಭಾಗವಹಿಸೋದ್ರಿಂದ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಎಲ್ಲ ಸಹಕಾರ ಕೊಟ್ಟಂತ ಒಂದು ಹಿರಿಯರಿಗೆ ಕೂಡ ಹಾಗೆ ಎಲ್ಲ ಸಹಕಾರವನ್ನ ನೀಡಿ ಒಳ್ಳೆ ಅತ್ಯುತ್ತಮವಾಗಿ ಪಂದ್ಯವನ್ನ ನಡೆಸಿರ್ತಕ್ಕಂತ ನಮ್ಮ ಹುಡುಗರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ, ಕೃಷಿಕ GN ನಾರಾಯಣಸ್ವಾಮಿ ಮಾತನಾಡಿ, ದೇಶೀಯ ಕ್ರೀಡೆಗಳನ್ನು ಉತ್ತೇಜಿಸಬೇಕಾಗಿದೆ. ಕ್ರಿಕೆಟ್ ಅಲ್ಲದೆ ಕಬಡ್ಡಿ ಆಟದಲ್ಲೂ ಕೂಡ ಯುವಕರು ತಮ್ಮನ್ನು ತೊಡಗಿಸಿಕೊಂಡು ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಇದು ದೈಹಿಕವಾಗಿ ಸದೃಢರಾಗಲು ಸಹಕಾರಿಯಾಗಲಿದೆ ಎಂದರು. 3 ದಿನಗಳ ಕಾಲ ನಡೆದ ಕ್ರಿಕೆಟ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ RHL ತಂಡ MCC ಗೌರಿಬಿದನೂರು ತಂಡದ ವಿರುದ್ಧ ಜಯ ಸಾಧಿಸಿ ಟ್ರೋಫಿ ಜೊತೆಗೆ 66,666 ರೂಪಾಯಿ ಮೊತ್ತವನ್ನು ಪಡೆದುಕೊಂಡರೆ, ರನ್ನರ್ ಅಪ್ ಸ್ಥಾನ ಪಡೆದ MCC ತಂಡಕ್ಕೆ ಟ್ರೋಫಿ ಜೊತೆಗೆ 33,333 ರೂಪಾಯಿ ನಗದು ಬಹುಮಾನ ವಿತರಿಸಲಾಯಿತು. ಕೊನೆಯ ಚೆಂಡಿನಲ್ಲಿ 6 ರನ್ ಬೇಕಿತ್ತು. RHL ತಂಡದ ಶ್ರೀಕಾಂತ್ ಸಿಕ್ಸರ್ ಬಾರಿಸಿ ತಮ್ಮ ತಂಡಕ್ಕೆ ಗೆಲುವು ತಂದುಕೊಟ್ಟರು. ಈ ಸಂದರ್ಭದಲ್ಲಿ ಅಂಗರೇಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ರಘು, ಭಗತ್ ಸಿಂಗ್ ಚಾರಿಟೇಬಲ್ ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು. ಬೈಸಿಕಲ್ ಹಾಗೂ ಒಂದು 2 ವೀಲರ್ ವೆಹಿಕಲ್ RHL ಕಪ್ನಲ್ಲಿ ಪಡ್ಕೊಂಡಿರ್ತಕ್ಕಂಥ ಆಟಗಾರರು ಕೂಡ ಕ್ರೀಡಾ ಸಂಘದ ಖಜಾನ್ಸಿಗಳು ತಮಗೂ ಕೂಡ ನಾವು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮ ಸಾಗುತ್ತೆ. ಈ ಒಂದು ಪಂದ್ಯದ ನೇರ ಪ್ರಸಾರದ ಚಿತ್ರಣ ಶುಕ್ರವಾರದ ದಿನ ಶುಭಾರಂಭವನ್ನು ಪಡ್ಕೊಂಡಿರ್ತಕ್ಕಂಥ ಪಂದ್ಯಾಟ AS ಕಪ್ 2025.